ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಸೊ ಲಾಸ್ಟ್ ವೀಡಿಯೋನಲ್ಲಿ ನೋಡಿದ್ರಿ, ಜಸ್ಟ್ ಬೇಸಿಕ್ ಔಟ್ಲೈನ್ ಕೊಟ್ಟಿದ್ದು. ಸೊ ಇವತ್ತಿನ ವಿಡಿಯೋ ಫುಲ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಆನ್ ಗ್ರಿಡ್ ಅಂದರೆ ಏನು. ಸೊ ಫಸ್ಟ್ ಥಿಂಗ್, ಆನ್ ಗ್ರಿಡ್ ಇನ್ವರ್ಟರ್ ಅಂದರೆ ಏನಂದರೆ, ನಾನು ಲಾಸ್ಟ್ ಟೈಮ್ ಅಂದಿದ್ದಾನೆ ಪ್ಯಾನಲ್ಸ್ ಬರುತ್ತೆ, ಅದರಿಂದ ಒಂದು ಸ್ಟ್ರಿಂಗ್ ಇನ್ವರ್ಟರ್ಗೆ ಬರುತ್ತೆ. ಆ ಇನ್ವರ್ಟರ್ ಒಳಗಡೆ ಒಂದು MPPT ಚಾರ್ಜ್ ಕಂಟ್ರೋಲ್ ಇರುತ್ತೆ, ಅದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ. ಆ ಎನರ್ಜಿನ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಸಪ್ಲೈ ಮಾಡುತ್ತೆ. ನೀವು ಯೂಸ್ ಮಾಡ್ತೀರಾ, ಎಕ್ಸಸ್ ಇರೋದು ಆಟೋಮೆಟಿಕ್ KVಗೆ ಹೋಗುತ್ತೆ. ಇಲ್ಲಿ ಒಂದಿದೆ ಏನಂದರೆ, ಕರೆಂಟ್ ಆಫ್ ಆಯ್ತು ಅಂದರೆ ಎಲ್ಲನೂ ಆಫ್ ಆಗುತ್ತೆ. ತುಂಬ ಕಸ್ಟಮರ್ಸ್ ಆನ್ ಗ್ರಿಡಲ್ಲಿ ಹಾಕಿಬಿಟ್ಟು ಸರ್ ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆನ್ ಗ್ರಿಡ್ ಅಂದರೆ ಕರೆಂಟ್ ಬರಲ್ಲ, ಕರೆಂಟ್ ಆಫ್ ಆಯ್ತು ಅಂದರೆ ಎಲ್ಲನೂ ಆಫ್ ಆಗುತ್ತೆ. ರೀಸನ್ ಏನಂದರೆ, ಯಾವ ಲೈನಲ್ಲಿ ಬರುತ್ತೆ ಆ ಲೈನಲ್ಲೇ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇಟ್ ಮೀನ್ಸ್ ಅಲ್ಲಿ ಏನೋ ಕೆಲಸ ನಡೀತಾ ಇದೆ, ಲೈನ್ ಮ್ಯಾನ್ ಏನೋ ಕೆಲಸ ಮಾಡ್ತಾರೆ, ಮೇಂಟೆನೆನ್ಸ್ ಏನೋ ಕೆಲಸ ನಡೀತಾ ಇದೆ. ಆವಾಗ ನೀವು UPS ಮೇಲೆ ರಿಲಯಬಲ್ ಆಗಬೇಕು. ನಿಮ್ಮ ಮನೇಲಿ ಏನು UPS ಇದೆ ಅದನ್ನು ಬ್ಯಾಕಪ್ ಕೊಡುತ್ತೆ. ಇದನ್ನ ಆನ್ ಗ್ರಿಡ್ ಅಂತೀವಿ. ಇದರಲ್ಲಿ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಾಲಜಿ ಇದೆ. ಫಸ್ಟ್ ಟ್ರೆಡಿಷನಲ್ ಇನ್ವರ್ಟರ್, ಹಂಗಂದ್ರೆ ಸ್ಟ್ರಿಂಗ್ ಇನ್ವರ್ಟರ್ ಅಂತೀವಿ. ಹಂಗಂದ್ರೆ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು 10 kW ಸೆಟಪ್ ಇಟ್ಕೊಳ್ಳಿ. ಇಲ್ಲಿ ಒಂದು ಲೆಟ್ಸ್ ಅಸ್ಯೂಮ್ 9 ಪ್ಯಾನಲ್ಸ್, ಇಲ್ಲೊಂದು 9 ಪ್ಯಾನಲ್ಸ್. ಈ 9 ಪ್ಯಾನಲ್ಸ್ ಒಂದು ಸ್ಟ್ರಿಂಗು ಒಂದು ಇನ್ವರ್ಟರ್ ಹೋಗುತ್ತೆ, ಒಂದು PV1 ಹೋಗುತ್ತೆ. ಇಲ್ಲಿಂದ ಒಂದು 9 ಪ್ಯಾನಲ್ಸ್ ತಗೊಂಡು ಇನ್ನೊಂದು PV2 ಹೋಗುತ್ತೆ. ಸೊ ಆ ಥರ 2 ಸ್ಟ್ರಿಂಗ್ ಬರುತ್ತೆ 10 kWಗೆ. ಸೊ ಒಂದು ಸ್ಟ್ರಿಂಗ್ ಸೇರಿ 10 kW ಹೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೀವು ಎಕ್ಸಾಂಪಲಲ್ಲಿ ಟೆರಸಲ್ಲಿ ಪ್ಯಾನಲ್ ಹಾಕಿರ್ತೀರಾ, ಅದರಿಂದ ಕೆಳಗೆ ಬರುತ್ತೆ. ಸೊ DC ವೈರಿಂಗ್ 10 kW 6 ವೈರ್ ಹಾಕ್ತೀವಿ. ಅದರಿಂದ ಒಂದು ಫ್ಲೋರ್ ಕೆಳಗಡೆ ಇನ್ವರ್ಟರ್ ಹೋಗುತ್ತೆ. ಇಲ್ಲ ಅಂದರೆ ಸಮ್ಟೈಮ್ ಗ್ರೌಂಡ್ ಫ್ಲೋರ್ ಹಾಕ್ತೀವಿ. 1 ಫ್ಲೋರ್ ಬಿಲ್ಡಿಂಗ್ 2 ಫ್ಲೋರ್ ಬಿಲ್ಡಿಂಗ್ ಕಸ್ಟಮರ್ ಇಲ್ಲ ನನ್ನ ಕೆಳಗಡೆ ಮೀಟರ್ ಬೋರ್ಡಲ್ಲಿ ಕೆಳಗೆ ಹಾಕ್ತೀವಿ. ಆವಾಗ ಏನಾಗುತ್ತೆ, ಆನ್ ಗ್ರಿಡಲ್ಲಿ ಅಡ್ವಾಂಟೇಜಸ್ ಈಸಿಲಿ ಅದನ್ನು ಕನ್ವರ್ಟ್ ಆಗುತ್ತೆ. ಎನರ್ಜಿ ಆ್ಯಪ್ ಬೇಸ್ಡ್ ಇದೆ ಇವಾಗ ಇರೋದಲ್ಲ, ಅದನ್ನು ಮಾನಿಟರ್ ಮಾಡ್ಬೋದು. ಎಕ್ಸಸ್ ಇರೋದು ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಇದ್ರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ, ಯಾವುದೋ ಒಂದು ಪ್ಯಾನಲ್ ವರ್ಕ್ ಆಗಿಲ್ಲ ಆವಾಗ ನಿಮ್ಗೆ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ಜನ್ರೇಷನ್ ಸ್ವಲ್ಪ ಡೌನ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಡೌನ್ ಆಗುತ್ತೆ. ಆವಾಗ ಮಾತ್ರ ನೋಡೋಕ್ಕಾಗುತ್ತೆ. ಒಂದು ಸೆಕೆಂಡು, ಆನ್ ಗ್ರಿಡಲ್ಲಿ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ಮೇನ್ ಸ್ಟ್ರಿಂಗ್ ಇನ್ವರ್ಟರ್ ಡಿಸ್ಅಡ್ವಾಂಟೇಜ್ ಏನಂದರೆ ಶ್ಯಾಡೋ. ಇವಾಗ ಶ್ಯಾಡೋ ಯಾವ್ದೋ ಬಿತ್ತಂದ್ರೆ ಒಂದು ಸ್ಟ್ರಿಂಗಲ್ಲಿ ಈ ಹೋಲ್ ಸೆಟ್ ಆಫ್ ಪ್ಯಾನಲ್ಲೇ ವರ್ಕ್ ಆಗಲ್ಲ, ಈ ಸ್ಟ್ರಿಂಗ್ ಮಾತ್ರ ವರ್ಕ್ ಆಗುತ್ತೆ. ಇದರಲ್ಲೂ ಬಿತ್ತಂದ್ರೆ ಇದು ವರ್ಕ್ ಆಗಲ್ಲ. ಸೊ ಶ್ಯಾಡೋ ಏರಿಯಾಸ್ನಲ್ಲಿ ಇದನ್ನು ಪ್ರಿಫರ್ ಮಾಡೋಕ್ಕೆ ಹೋಗ್ಬಿಡಿ ಯಾವಾಗಲೂ ಸ್ಟ್ರಿಂಗ್ ಇನ್ವರ್ಟರ್ನ. ಥರ್ಡ್ ಥಿಂಗ್ ಏನಂದರೆ, ಈ ಸ್ಟ್ರಿಂಗ್ ಇನ್ವರ್ಟರ್ ಅಂತ ಬರುವಾಗ ಈ ಟ್ರೆಡಿಷನ್ ಇಷ್ಟು ವರ್ಷದಿಂದ ಎಲ್ಲರೂ ಹಾಕೋದಿದೆ. ಚಿಕ್ಕ ಪ್ರಾಜೆಕ್ಟ್ಸ್ ಆಯ್ತು, ದೊಡ್ಡ ಪ್ರಾಜೆಕ್ಟ್ಸ್ ಆಯ್ತು, ಸ್ಟ್ರಿಂಗ್ ಇನ್ವರ್ಟರ್ಲೇ ಸೆಟ್ಟಿಂಗ್ ಇದೆ. ಬಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಬರುವಾಗ, ಬಜೆಟ್ ಫ್ರೆಂಡ್ಲಿ ಒಂದು. ಸೆಕೆಂಡ್ ಏನು ಆ್ಯಪ್ ಬೇಸ್ಡ್ ಇದೆ, ಕನ್ವರ್ಷನ್ ರೇಟ್ ಸ್ವಲ್ಪ ಡೌನ್ ಆಗುತ್ತೆ ನಿಮಗೆ ಎಫಿಷಿಯನ್ಸಿಲಿ. ಯಾಕಂದರೆ ಆ ಪ್ಯಾನಲಿಂದ ಎಷ್ಟು ಬೇಗ ಎನರ್ಜಿ ಕನ್ವರ್ಟ್ ಆಗುತ್ತೆ, ಇನ್ವರ್ಟರ್ ಹೋಗುತ್ತೆ ಅಷ್ಟು ಬೇಗ ಕನ್ವರ್ಟ್ ಆಗುತ್ತೆ. ಇದು ಸ್ವಲ್ಪ ಡೌನ್ ಆಗುತ್ತೆ ಒಂದು. ಸೆಕೆಂಡ್ ಏನಂದರೆ, ಇದನ್ನು ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಟೆಕ್ನಾಲಜಿ ಸ್ಟ್ರಿಂಗ್ ಇನ್ವರ್ಟರ್ ಜೊತೆ ಕಂಪೇರ್ ಮಾಡುವಾಗ ನೆಕ್ಸ್ಟ್ ಬರೋದು ಆಪ್ಟಿಮೈಸರ್ ಅಂತೀವಿ. ಆಪ್ಟಿಮೈಸರ್ ಅನ್ನೋದು ಅದು ಏನಂದರೆ ಒಂಥರ ಬೂಸ್ಟರ್ ಥರ ಬರುತ್ತೆ. ಸೊ ಅದು ಒಂದು ಕೈಂಡ್ ಆಫ್ ಟೆಕ್ನಾಲಜಿ. ಅದನ್ನ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ, ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಹೈ ಎಫಿಷಿಯನ್ಸಿ ಇರೋದು ನಾವು ಒಳ್ಳೆ ಟೆಕ್ನಾಲಜಿ ಅಂದರೆ ಅದನ್ನು ನಾವು ಮೈಕ್ರೋ ಇನ್ವರ್ಟರ್ ಅಂತ ಹೇಳ್ತೀವಿ. ಸೊ ಮೈಕ್ರೋ ಇನ್ವರ್ಟರ್ ಏನಂದರೆ, ಒಂದೊಂದು ಪ್ಯಾನಲ್ ಕೆಳಗಡೆ ಒಂದೊಂದು ಚಿಕ್ಕ ಇನ್ವರ್ಟರ್ ಬರುತ್ತೆ. ಸೊ ಏನಾಗುತ್ತೆ ನೋಡಿ, ಪ್ಯಾನಲ್ ಕೆಳಗಡೆ ಬರೋದ್ರಿಂದ ಎನರ್ಜಿ ಬೇಗ ಕನ್ವರ್ಟ್ ಆಗುತ್ತೆ. ಒಂದು ಫ್ಲೋರ್ ಹೋಗಬೇಕು, 6 ವೈರ್ ಬರಬೇಕು, ಆ ಥರ ಏನೂ ಇಲ್ಲ. ಎನರ್ಜಿ ಇಮಿಡಿಯೇಟಾಗಿ ಕನ್ವರ್ಟ್ ಆಗುತ್ತೆ. ಇಮಿಡಿಯೇಟ್ ಕನ್ವರ್ಷನ್ ಏನಾಗುತ್ತೆ ಅಂದರೆ, ನಿಮಗೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಸಿಗುತ್ತೆ. ಬಟ್ ಪ್ರೈಸಿಂಗ್ ವೈಸಲ್ಲಿ ನೋಡುವಾಗ ಸ್ಟ್ರಿಂಗ್ ಇನ್ವರ್ಟರ್ಗೆ ಇದಕ್ಕೂ ನೋಡಿದ್ರೆ ನೀವು ಅಟ್ಲೀಸ್ಟ್ ಒಂದು 15% ಜಾಸ್ತಿ ಇರುತ್ತೆ. ಕರೆಂಟ್ಲಿ ಒಂದು 10 to 15% ಖಂಡಿತ ಜಾಸ್ತಿ ಇರುತ್ತೆ ನಿಮಗೆ. ಸೊ ಸ್ವಲ್ಪ ಕಸ್ಟಮರ್ಸ್ ಏನು ಮಾಡ್ತಾರೆ, ಮೈಕ್ರೋ ಇನ್ವರ್ಟರ್ನ ಪ್ರಿಫರ್ ಮಾಡ್ತಾರೆ. ಮೈಕ್ರೋ ಇನ್ವರ್ಟರಲ್ಲಿ ಅಡ್ವಾಂಟೇಜಸ್ ಏನಂದರೆ, ಒಂದೊಂದು ಪ್ಯಾನಲ್ದು ಔಟ್ಪುಟ್ ಮಾನಿಟರ್ ಮಾಡ್ಬೋದು. ಇವಾಗ ನೀವು ಒಂದು 10 kW ಹಾಕಿದ್ರೆ ಅಂದರೆ ಒಂದು ಪ್ಯಾನಲ್ ಫೇಲಿಯರ್ ಆಗುತ್ತೆ ಅಂದರೆ ಯಾವ ಪ್ಯಾನಲ್ ಫೇಲಿಯರ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ, ಆ್ಯಪಲ್ಲೇ ತೋರಿಸುತ್ತೆ ನಿಮಗೆ. ಪ್ಲಸ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಕನ್ವರ್ಷನ್ ರೇಟ್ ಜಾಸ್ತಿ ಇರುತ್ತೆ. ಥರ್ಡ್ ಥಿಂಗ್, ಈ ಶ್ಯಾಡೋ ಅಂದರೆ ನೋಡಿ, ಈ ಥರ ಪ್ಲೇಸಸಲ್ಲಿ ಇವಾಗ ಒಂದು ಪ್ಯಾನಲ್ ಮೇಲೆ ಶ್ಯಾಡೋ ಇದೆ ಅಂದರೆ ಆ ಪ್ಯಾನಲ್ ಮಾತ್ರ ಜನ್ರೇಟ್ ಆಗಲ್ಲ, ಮಿಕ್ಕಿದ ಪ್ಯಾನಲ್ ಎಲ್ಲ ಜನ್ರೇಟ್ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜಸ್ ಆಫ್ ಮೈಕ್ರೋ ಇನ್ವರ್ಟರ್. ಆಪ್ಟಿಮೈಸರ್ ಬೂಸ್ಟರ್ ಸಿಮಿಲರ್ ಕಾನ್ಸೆಪ್ಟ್. ಅದೇನು ಮಾಡುತ್ತೆ ಅಂದರೆ, ನಿಮ್ಮ ಸೋಲಾರಿಂದ ಏನು ಜನ್ರೇಷನ್ ಬರುತ್ತೋ ಅದನ್ನು ಎಕ್ಸಸ್ ಬೂಸ್ಟ್ ಮಾಡಿ ನಿಮಗೆ ಎಕ್ಸಸ್ ಎಫಿಷಿಯನ್ಸಿ ಕೊಡುತ್ತೆ. ಸೊ ಅದು ಒಂದು ಟೈಪ್ ಆಫ್ ಟೆಕ್ನಾಲಜಿ. ಸೊ ಬಜೆಟ್ ವೈಸಲ್ಲಿ ಇದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಬೆಲೆ ಇದೆ, ಇದಕ್ಕೊಂದು ಬೆಲೆ ಇದೆ. ಸೊ ಸ್ವಲ್ಪ ಕಸ್ಟಮರ್ಸ್ ಟ್ರೆಡಿಷನಲ್ ಯಾವಾಗಲೂ ಸ್ಟ್ರಿಂಗ್ ಇನ್ವರ್ಟರ್ ತುಂಬ ಜನ ಅದನ್ನೇ ಆಪ್ಟ್ ಮಾಡ್ತಾರೆ. ಯಾಕಂದರೆ ಅದಕ್ಕೆ ಜನರಲಿ 10 years ವ್ಯಾರಂಟೀಸ್ ಕೊಡ್ತಾರೆ. 8 to 10 years ಇನ್ವರ್ಟರ್ ವ್ಯಾರಂಟಿ ಇರುತ್ತೆ. ಪ್ಯಾನಲ್ಗೆ ಸ್ಟ್ಯಾಂಡರ್ಡ್ ಆಗಿ ಅವ್ರ ಕಂಪನಿ ಸ್ಟ್ಯಾಂಡರ್ಡ್ಸ್ ವ್ಯಾರಂಟಿ ಇರುತ್ತೆ. ಪ್ಲಸ್ ಮೈಕ್ರೋ ಇನ್ವರ್ಟರ್ ಬರುವಾಗ ಅದಕ್ಕೆ ವ್ಯಾರಂಟೀಸ್ ಜಾಸ್ತಿ ಇರುತ್ತೆ. ಅದಕ್ಕೆ 15 years ವ್ಯಾರಂಟೀಸ್ ಕೊಡ್ತಾರೆ. ಮತ್ತು ಒಂದೊಂದು ಪ್ಯಾನಲ್ ಕೆಳಗೆ ಇನ್ವರ್ಟರ್ ಬರೋದ್ರಿಂದ ಅದರಲ್ಲೂ ಸೇಮ್ ಅಷ್ಟೇ. ಈ ಮೂರೇ ಆಗಲಿ, ಆಪ್ಟಿಮೈಸರ್ ಆಗಲಿ, ಇದಾಗಲಿ, ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ. ಆನ್ ಗ್ರಿಡ್ ಅನ್ನೋದು ಜಸ್ಟ್ ಇನ್ವರ್ಟರ್ ಅದನ್ನ ಬಗ್ಗೆ ಕನ್ವರ್ಟ್ ಮಾಡುತ್ತೆ ಎನರ್ಜಿ ಅಷ್ಟೇ. ಮಿನಿಮಮ್ 8 to 15 years ನಿಮಗೆ ವ್ಯಾರಂಟೀಸ್ ಕೊಡ್ತಾರೆ. ಪ್ಲಸ್ ಇದರ ಮೇಂಟೆನೆನ್ಸ್ ಅಂತ ಬಂದರೆ, ಆನ್ ಗ್ರಿಡಲ್ಲಿ ನಿಮಗೆ ಬರೀ ಪ್ಯಾನಲ್ ಕ್ಲೀನಿಂಗ್ ಮಾತ್ರ ಮೇಂಟೆನೆನ್ಸ್ ಬರುತ್ತೆ. ಯಾಕಂದರೆ ಆನ್ ಗ್ರಿಡಲ್ಲಿ 3ನಲ್ಲೂ ಬ್ಯಾಟ್ರೀಸ್ ಬರಲ್ಲ. ಸೊ ಬ್ಯಾಟ್ರಿ ಇಲ್ಲ ಅಂದರೆ ಅದನ್ನು ಆನ್ ಗ್ರಿಡ್ ಸೆಟಪ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಇಂಡಸ್ಟ್ರೀಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ, ಪೆಟ್ರೋಲ್ ಬಂಕ್ ಆಗಲಿ, ಪವರ್ ಬಿಲ್ ಜಾಸ್ತಿ ಕಟ್ತಾ ಇದ್ದೀರಾ, ಓನ್ ಪ್ರಾಪರ್ಟೀಸ್ ಇದೆ ನಿಮಗೆ, ಆವಾಗ ಇದನ್ನು ಆಫ್ ಮಾಡಿ. ಆವಾಗ ಏನಾಗುತ್ತೆ, ನಿಮ್ಮ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 10 kW ಸೆಟಪ್ ನೀವು ತೊಗೊಂಡ್ರೆ, ಇವಾಗ ತೀರಾ ಮಳೆ ಮೋಡ ಇದೆ, ಆವಾಗ ಏನಾಗುತ್ತೆ ಅಂದರೆ ಸ್ಟ್ರಿಂಗ್ ಇನ್ವರ್ಟರ್ ಒಂದು ಲೆವೆಲ್ ಜನರೇಟ್ ಆಗುತ್ತೆ. ಅಂದರೆ ಮೈಕ್ರೋ ಇನ್ವರ್ಟರ್ ಅದಕ್ಕಿಂತ ಸ್ವಲ್ಪ ಮೇಲೆ ಎಕ್ಸಸ್ ಇರುತ್ತೆ. ಸಮ್ಮರಲ್ಲೂ ಅಷ್ಟೇ, ಯಾಕಂದರೆ ಕನ್ವರ್ಷನ್ ರೇಟ್ ಬೇಗ ಇರೋದ್ರಿಂದ ಇದಕ್ಕಿಂತ ಸ್ವಲ್ಪ ಮೇಲೆ ಜನರೇಷನ್ ಇರುತ್ತೆ, ಯಾವಾಗಲೂ ಇರುತ್ತೆ. ಸೊ ಸ್ವಲ್ಪ ಕಸ್ಟಮರ್ಸ್ ಅದಕ್ಕೆ ಹೋಗ್ತಾರೆ, ಸ್ವಲ್ಪ ಟ್ರೆಡಿಷನಲ್ ಇನ್ವರ್ಟರ್. ಇದೇ ಬೇಸಿಕ್ ಡಿಫ್ರೆನ್ಸ್. ಅದೇ ಪ್ರೈಸಿಂಗ್ ಡಿಫ್ರೆನ್ಸ್ ಖಂಡಿತ ಇರುತ್ತೆ. ಯಾಕಂದರೆ ಟೆಕ್ನಾಲಜಿ ಮೇಲೆ ಹೋಗಂಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಖಂಡಿತ ಇರುತ್ತೆ.
ಸೊ ನಮ್ಮಲ್ಲಿ ನಾವು ಮೂರು ಮಾಡ್ತಾ ಇದ್ವಿ. ಕಸ್ಟಮರ್ ಯಾವ ಥರ ಬೇಕೋ ಅದನ್ನ ಪ್ರಕಾರ ಮಾಡ್ಕೊಡ್ತೀವಿ. ನಿಮಗೆ ಈ ಥರ ಆನ್ ಗ್ರಿಡ್ ಬೇಕಿದ್ರೆ ಬೆಂಗಳೂರಲ್ಲಿ ಇದ್ದೀರಾ, ನಿಮಗೆ PM ಸೂರ್ಯಗರ್ ಜೊತೆ ಮಾಡ್ತಾ ಇದ್ವಿ. 2 kW ಇಂದ 10 kW 78,000 ಸಬ್ಸಿಡಿನೂ ಸಿಗುತ್ತೆ. ಬೇಕಾದ್ರೆ ದಯವಿಟ್ಟು ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡ್ಬೋದು. ನಮ್ಮ ಸ್ಟಾಫ್ ಸೈಟ್ ವಿಸಿಟ್ ಮಾಡಿ ನಿಮಗೆ ಈ ಥರ ಆನ್ ಗ್ರಿಡಲ್ಲಿ ಇದು ಸ್ಟ್ರಿಂಗ್ ಇನ್ವರ್ಟರ್ ಆಗಲಿ ಇಂದ ಮೈಕ್ರೋ ಇನ್ವರ್ಟರ್ ಯಾವ್ದು ಬೇಕೋ ನಿಮ್ಗೆ ಹಾಕ್ಕೊಡ್ತಾರೆ. ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಆನ್ ಗ್ರಿಡ್ ಬಗ್ಗೆ ಹೇಳಿದ ಥರ ಸಿಮಿಲರ್ ಅದೇ ಥರ ಆಫ್ ಗ್ರಿಡ್ ಬಗ್ಗೆ ಮಾತಾಡ್ತೀನಿ. ಆದಮೇಲೆ ಹೈಬ್ರಿಡ್ ಬಗ್ಗೆ ಮಾತಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.